ಸರಿ ಈಗ ಟ್ರೈಲರ್ ಒಳಗಡೆ ಹೋಗ್ತೀನಿ. ಈ ಸಿನಿಮಾದ ಫಸ್ಟ್ ಪೋಸ್ಟ್ರಿಂದ ಅನೌನ್ಸ್ಮೆಂಟ್ ಪೋಸ್ಟ್ರಿಂದ ಹಿಡಿದು ಇಲ್ಲಿವರೆಗೂ ಸಮುದ್ರನ ನೀವು ಬಿಟ್ಟಿಲ್ಲ. ಆಮೇಲೆ ಪಾರ್ಟ್ 1 ಟ್ರೈಲರ್ ನೋಡಿದ್ರು ನಾನು ಸ್ಟಾರ್ಟಿಂಗಲ್ಲಿ ಸಮುದ್ರ ತೋರಿಸ್ತೀರಾ, ಪಾರ್ಟ್ 2 ಟ್ರೈಲರಲ್ಲೂ ಅಷ್ಟೇ ನೀರು ತೋರಿಸ್ತೀರಾ, ಪಾರ್ಟ್ 3 ಟ್ರೈಲರಲ್ಲೂ ಅಷ್ಟೇ ನೀರು ತೋರಿಸ್ತೀರಾ. ಸೊ ಏನದು ಎಮೋಷನ್ ಅಂತ ಎಲ್ಲ ಟ್ರೈಲರಲ್ಲೂ ಅದೇ ತೋರಿಸ್ತೀರಾ. ಏನು ಗೊತ್ತಾ, ನೀವು ಸಮುದ್ರದಲ್ಲಿ ಒಂದು ಸೈಲೆನ್ಸಲ್ಲಿ ನನಗೆ ತುಂಬ ಇಷ್ಟ. ಆ ಸೈಲೆನ್ಸಲ್ಲಿ ಯಾವಾಗಲೂ ಸುಮ್ಮನೆ ಕೂತ್ಕೊಬೇಕು. ಈವನ್ ಇನ್ಫ್ಯಾಕ್ಟ್ ನಾನು ಲವ್ ಮಾಕ್ಟೇಲ್ 3 ಬರೆದಿದ್ದು ಸಮುದ್ರದ ದಂಡೆಲ್ಲೇ. ಓಕೆ. ಸೊ ಅಲ್ಲೇ ಕೂತ್ಕೊಂಡು ಆ ಕಥೆನ ಬರೆದಿದ್ದು. ಸ್ಟಾರ್ಟಿಂಗ್ ಪಾರ್ಟ್ 1 ಇಲ್ಲ ಪಾರ್ಟ್ 3. ಸೊ ಅದು ನಿಮಗೆ ಅದೇನೋ ಆ ಸೈಲೆನ್ಸು, ಆ ಸೌಂಡು ಏನೋ ಮಜಾ ಕೊಡುತ್ತೆ ನನಗೆ. ಸರ್ ಅದೇ ಪಾರ್ಟ್ 1 ಮಾಡುವಾಗ ಅಂದರೆ ಲವ್ ಮಾಡ್ತಾ ಇದ್ರಿ ನೀವು, ಸಿಂಗಲ್ ಆಗಿದ್ರಿ ಪಾರ್ಟ್ 1. ಪಾರ್ಟ್ 2 ಆದಾಗ ಮದುವೆ ಆದ್ರಿ, ಮಿಂಗಲ್ ಆದ್ರಿ. ಪಾರ್ಟ್ 3 ಆದಾಗ ನಿಮ್ಮ ಲೈಫಲ್ಲೂ 3 ಜನ ಟ್ರಿಪಲ್ ಆದ್ವಿ, 3 ಜನ ಆದ್ರಿ. ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಘಟನೆ ನಡೆದಾಗ ಮತ್ತೆ ಇಲ್ಲಿ ಸಿನಿಮಾನೂ ಆಗ್ತಾ ಇದೆ, ಲವ್ ಮಾಕ್ಟೇಲ್ ಸಿನಿಮಾನೂ ಆಗ್ತಾ ಇದೆ. ಅದೇನಾದ್ರು ಇನ್ಸ್ಪೈರ್ ಮಾಡುತ್ತಾ? ಅಂದರೆ ನಿಮ್ಮ ಲೈಫಲ್ಲಿ ನಡೆಯೋ ಘಟನೆ ಒಂದು ಮದುವೆ ಆದಾಗ ಒಂಥರ ಅನ್ಸುತ್ತೆ. ಆ್ಯಕ್ಚುಲಿ ಇದನ್ನೆಲ್ಲ ಅಂದರೆ ಇಂಟರ್ವ್ಯೂಗಳು ಕೊಡಬೇಕಾದ್ರೆ ಈ ಥರ ಕ್ವೆಶನ್ಗಳು ಕೇಳಿದಾಗ ನಮಗೆ ಅನ್ಸುತ್ತೆ ಹೌದಲ್ವಾ ಅಂತ. ಅಂದರೆ ನಾವು ಇಷ್ಟು ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬ ಮೆಸೇಜ್ಗಳು, ಕಾಮೆಂಟ್ಸ್ಗಳಲ್ಲೂ ನಾನು ನೋಡ್ತಾ ಇದ್ದೀನಿ, ಇದನ್ನ ನೀವು ಪ್ಲ್ಯಾನ್ ಮಾಡಿರೋದು ಈ ಥರನ ಅಥವಾ ಆಗ್ತಿರೋದು ಆ ಥರನ, ಅದು ಹೆಂಗೆ ಸಾಧ್ಯ? ಸಿಂಗಲ್ ಆಗಿದ್ರಿ, ಲವ್ ಮಾಕ್ಟೇಲ್ ಮಾಡಿದ್ರಿ, ಮದುವೆ ಆದ್ರಿ, ಇದು ಮಾಡಿದ್ರಿ, ಈ ಥರ ಸುಮಾರು ವಿಷಯಗಳು. ಆಮೇಲೆ ಇದು ಅಷ್ಟೇ, ಜನವರಿ, ಫೆಬ್ರವರಿ, ಮಾರ್ಚ್ ಏನನ್ನು ಆ ಥರ ಏನನ್ನು ಪ್ಲ್ಯಾನ್ ಮಾಡಿಲ್ಲ. ಗೋ ವಿತ್ ದ ಫ್ಲೋ ಅಂತಾರಲ್ಲ, ಆ ರೀತಿ ಮೈಂಡ್ ಸೆಟ್ಟಲ್ಲಿ ಇರೋದು. ಇನ್ಫ್ಯಾಕ್ಟ್ 3 ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿರಲಿಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಕತೆ, ಅಂದರೆ ಅದಕ್ಕೆ ಸೂಕ್ತವಾದಂತಹ ಕತೆ, ನಮಗೆ ಖುಷಿ ಕೊಡೋಂಥ ಕತೆ ಸಿಕ್ಕಿದ್ರೆ ಮತ್ತೆ 3 ಮಾಡೋಣ, ಇಲ್ಲ ಲೆಟ್ಸ್ ಮೂವ್ ಆನ್, ಬೇರೆ ಸಿನಿಮಾ ಮಾಡೋಣ ಅಂತಲೇ ಇದ್ದಿದ್ದು. ಏನೋ ಇದನ್ನೇ ಮಾಡಬೇಕು ನಾವು. ಅಂದರೆ ಕೆಲವು ವಿಷಯಗಳು ಜೀವನದಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಕೆಲವು ಮೀಮ್ಸ್ ನೋಡಿದ್ದೀರಾ ನೀವು, ವಾಟ್ ಐ ಪ್ಲ್ಯಾನ್, ವಾಟ್ ಗಾಡ್ ಪ್ಲ್ಯಾನ್ ಫಾರ್ ಮೀ ಅಂತ. ಸೊ ಗಾಡ್ ವಿಲ್ ಹ್ಯಾವ್ ಬೆಟರ್ ಪ್ಲ್ಯಾನ್ಸ್ ಅಂತ. ಹೌದೌದು, ಆ ರೀತಿ ಆಗಿರೋಂಥದ್ದೇ ಹೊರತು ನಾವೇನು ಪ್ಲ್ಯಾನ್ ಮಾಡಿರೋದಲ್ಲ. ಆಮೇಲೆ ಲೈಫಲ್ಲಿ ಚಿಕ್ಕ ವಿಷಯ ನಾವು ಪ್ಲಾನ್ ಮಾಡ್ಬೋದಂತೆ. ಇವತ್ತೆಲ್ಲೋ ಹೋಗ್ತೀನಿ, ಎಲ್ಲೋ ಬರ್ತೀನಿ, ಅದು ನಾವು ಪ್ಲಾನ್ ಮಾಡ್ಬೋದು. ದೊಡ್ಡ ವಿಷಯ ನಾವು ಪ್ಲಾನ್ ಮಾಡೋಕ್ಕಾಗಲ್ಲ, ನಾವು ಮಾಡಿದ್ದು ಆಗಲ್ಲ ಅಂತ. ಅಂದರೆ ಅದ್ರ ಕಡೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ, ಬಟ್ ಅದು ಬರೋದು ಬಿಡೋದು ನಮ್ಮ ಕೈಲಿರಲ್ಲ. ಸರಿ, ಪಾರ್ಟ್ 1ಇಂದ 2ಗೆ 2 ವರ್ಷ ಆಗಿತ್ತು, ಪಾರ್ಟ್ 2ಇಂದ ಈ ಸಿನಿಮಾಗೆ 4 ವರ್ಷ ಆಗಿದೆ. ಯಾವಾಗ ಅನಿಸುತ್ತೆ ನಿಮಗೆ ಓಕೆ ಇವಾಗ ನಾನು ಈ ಸಿನಿಮಾ ಮಾಡ್ಬೋದು, ಲವ್ ಮಾಕ್ಟೇಲ್ 3 ಅನೌನ್ಸ್ ಮಾಡ್ಬೋದು? ಅಲ್ಲ, ನಮಗೆ ಏನಾಗುತ್ತೆ ಅಂದರೆ ಒಂದು ಕತೆ ಅಂತ ಬರ್ಕೊಂಡಾಗ ಇನ್ನೊಂದು ಯೋಚನೆ ಮಾಡ್ತೀವಿ. ಅದು ಕತೆ ನಮಗೆ ವಾವ್ ಅನ್ಸ್ಬೇಕು ಫಸ್ಟು. ಸಖತ್ತಾಗಿದೆ, ಇದು ಮಾಡಬೇಕು, ಇಮಿಡಿಯೇಟಾಗಿ ಮಾಡಬೇಕು ಇದನ್ನ ಅಂತ ನಮ್ಗೆ ಅದನ್ನು ಜೋಶ್ ಕೊಡುತ್ತೆ. ಆ ಜೋಶ್ ಕೊಟ್ಟರೆ ಕತೆ ಚೆನ್ನಾಗಿದೆ ಅಂತ ಅರ್ಥ. ಒಂದು ಲೈನಾ ಅಥವಾ ಇಡೀ ಫುಲ್ ಸ್ಟೋರಿ? ಅಲ್ಲ, ಫಸ್ಟ್ ಒಂದು ಲೈನ್ ಹಂಗೆ ಜೋಶ್ ಕೊಡುತ್ತೆ. ಅಷ್ಟು ಜೋಶ್ ಕೊಟ್ಟರೆ ನೀವು ಫುಲ್ ಸ್ಟೋರಿ ಬರೆಯೋದು. ಫುಲ್ ಸ್ಟೋರಿ ಬರೆದ್ಮೇಲೆ ಆಟೋಮೆಟಿಕ್ ಶೂಟಿಂಗ್ ಹೋಗ್ಬಿಡ್ತೀವಿ. ಬಟ್ ಒಂದೊಂದ್ಸಲ ಏನಾಗುತ್ತೆ, ನಮಗೆ ಡೌಟ್ ಹೊಡಿತಾ ಇರ್ತೀವಿ, ಯಾಕೋ ಮಿಸ್ ಹೊಡಿತಾ ಇದ್ದಿಲ್ಲ ಏನೋ. ಅಂದರೆ ಸ್ಕ್ರೀನ್ ಪ್ಲೇ ಮಾಡಿದಾಗ ನಮ್ಮ ಅದೊಂದು ಸೀನ್ಗಳು ಬರೆಯೋಕೆ ಅದೊಂದು ಎನರ್ಜಿ ಬರಬೇಕು. ಆ ಪಾತ್ರಗಳು ಹಂಗಿರಬೇಕು, ಪಾತ್ರಗಳು ಎಕ್ಸೈಟಿಂಗ್ ಆಗಿರಬೇಕು, ಸೀನ್ ಬರ್ಸ್ಕೊಂಡು ಹೋಗ್ಬೇಕು. ಅದು ಆ್ಯಕ್ಚುಲಿ ಬರ್ಸ್ಕೊಂಡು ಹೋಗುತ್ತೆ. ಅಂದರೆ ಇದನ್ನ ಹೇಳಿದ್ರೆ ತುಂಬ ಕ್ಲೀಶೆ ಅನಿಸುತ್ತೆ, ಬಟ್ ಬರ್ಸ್ಕೊಂಡು ಹೋಗುತ್ತೆ ಅಂತ ಹೆಂಗಂದ್ರೆ ನಿಮ್ಗೆ ಎನರ್ಜಿ ಕೊಡುತ್ತೆ. ನಮ್ಗೊಂದು ಎಕ್ಸೈಟ್ಮೆಂಟ್ ಇರ್ತವೆ, ಕುತ್ಕೊಳ್ಳೋಣ, ಬರೆಯೋಣ, ಮಜಾ ಇದೆ ಇದು ಬರೆಯೋಕ್ಕೆ, ಎಕ್ಸೈಟಿಂಗ್ ಆಗಿದೆ ಅಂತ. ನಿಮ್ಗೆ ಅದು ಆ ಜಾಗ ಇಲ್ಲ ಅಂದರೆ ಏನು ಬರೆಯೋದು ಏನು ಅಂದರೆ ಕೆಲವು ದಿನ ಈಗ ಕೂತು ಎಷ್ಟೊಂದು ತಿಂಗಳಾನ್ಗಟ್ಲೆ ದಿನಗಟ್ಲೆ ಬರೆಯೋಕ್ಕಾಗಲ್ಲ ಅಂತ ಅಂದರೆ ಅಲ್ಲಿ ಏನೂ ಇಲ್ಲ ಅಂತ. ಆ್ಯಕ್ಚುಲಿ ಬರೆಯೋಕ್ಕಾಗದು ಸೆಕೆಂಡ್ರಿ, ಕೂತ್ಕೊಳ್ಳೋಕೆ ಒಂಥರ ಅನ್ಸ್ಬಿಡುತ್ತೆ ಸಾಕು. ಅಂದರೆ ಮಾಡಕ್ಕೆ ಇಂಟ್ರೆಸ್ಟ್ ಬರಲ್ಲ, ಸೊ ಅವಾಗ ಟೇಕ್ ಆಫೇ ಆಗಲ್ಲ ಪ್ರಾಜೆಕ್ಟ್. ಅದನ್ನ ಆ ಥರ ಆಗ್ತಿದೆ ಅಂದಾಗ ನಾವು ಮಾಡಕ್ಕೆ ಆಕ್ಚುಲಿ ನಮ್ಗೆ ಅದಾಗಿದೆ. ಒಂದು 23-24 ಒಂದು ಕತೆ ಮಾಡಿದ್ವಿ ಲವ್ ಮಾಕ್ಟೇಲ್ 3ಗೆ. ಅವಾಗ ಯುಗಾದಿ ಹಬ್ಬದ ದಿನ, ಓಕೆ ಯುಗಾದಿ ರಿಲೀಸ್ ಅಲ್ವಾ, ಇದೆಂತ ಕೋಇನ್ಸಿಡೆನ್ಸ್ ನೋಡಿ, 2024 ಯುಗಾದಿ, 4 3 ಅಥವಾ 4 ಯುಗಾದಿ. ಆ ಯುಗಾದಿ ದಿನ ನಾನೇನು ಮಾಡಿದೆ, ಹಬ್ಬದ ದಿನ ಕೆಳಗಡೆ ಹೋದ್ವಿ, ರೈಟರ್ ಬಂದಿದ್ರು, ನಮ್ಮ ರೈಟ್ರ್ ಯದುನಂದನ್ ನಮ್ಮ ಜೊತೆ ಈ ಸತಿ ಯದುನಂದನ್ ಕೆಲಸ ಮಾಡಿದ್ದಾರೆ. ಸೊ ಹಿಂಗೆ ಬರಿತಾ ಇದ್ವಿ, ಅನೌನ್ಸ್ ಮಾಡ್ಬಿಡೋಣ ಅಂದ್ರು ಕೃಷ್ಣ. ಏನು ಅನೌನ್ಸ್ ಮಾಡ್ಬಿಡೋದ ಏನು ಅಂತ ಹಿಂಗೆ ಮಾತಾಡ್ಕೊಂಡು ಸುಮ್ಮನೆ ನೋಟ್ ಪ್ಯಾಡ್ ಇತ್ತಲ್ಲ, ಅಲ್ಲಿ ಲವ್ ಮಾಕ್ಟೇಲ್ 3 ಹ್ಯಾಪಿ ಯುಗಾದಿ ಟು ಆಲ್ ಲವ್ ಮಾಕ್ಟೇಲ್ 3 ಅಂತ ಹಾಕಿದ್ವಿ ಆನ್ ದ ಡೇ ಆಫ್ ಯುಗಾದಿ. ಆ ಕತೆ ಟೇಕ್ ಆಫ್ ಆಗಿಲ್ಲ. ಅದು ಟೇಕ್ ಆಫ್ ಆಗ್ತಿಲ್ಲ. ನಾನು ಕೃಷ್ಣ ಅವ್ರಿಗೆ ಪುಷ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅದನ್ನ ನಾನು ಪ್ರೆಗ್ನೆನ್ಸಿಲಿ ಇದ್ದಾಗಲೂ ಕೂಡ ಬರಿತಾನೆ ಇದ್ವಿ, ಫೈನಲ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಶೂಟಿಂಗ್ ಹೋಗೋಕ್ಕೆ. ಲವ್ ಮಾಕ್ಟೇಲ್ 3 ಹ್ಯಾಪಿ ಯುಗಾದಿ ಟು ಯು ಆಲ್ ಅಂತ 2023 ಮಾರ್ಚ್ 22 3. ಸೊ 3 ಎಲ್ಲ ಮುಗಿಸ್ಬಿಟ್ಟು 4 ಬಂದ್ಬಿಡೋಣ ಅಂತ. ಅದು ಆ ಟೇಕ್ ಆಫೇ ಆಗಲಿಲ್ಲ ಆ ಸಬ್ಜೆಕ್ಟು. ಕೆಲವು ಒಂಥರ ಅದು ಬರ್ಸ್ಕೊಂಡು ಬಂದಿರಲ್ಲ, ಅದು ಮೂಡೇ ಬರ್ತಾ ಇರಲ್ಲ, ಏನೋ ಮಿಸ್ ಹೊಡಿತದೆ, ಏನೋ ಬೇಕು ಸಾಲ್ತಾ ಇಲ್ಲ, ಇಷ್ಟು ಸಾಲಲ್ಲ.
ನಮಗೆ ಸಾಲಲ್ಲ ಅನ್ಸಿದ್ಮೇಲೆ ನಾವು ಜನಕ್ಕೆ ಹೆಂಗೆ ಅದನ್ನು ಪ್ರೆಸೆಂಟ್ ಮಾಡೋದು? 4 ಇನ್ನೇನು ನನ್ನ ಪ್ರೆಗ್ನೆನ್ಸಿ ಇತ್ತು, ಕೃಷ್ಣ ಬ್ರ್ಯಾಕ್ ಶೂಟ್ ಮಾಡ್ತಾ ಇದ್ರು, ನನಗೆ ಡೆಲಿವರಿ ಟೈಮ್ ಬಂತು, ಅದು ಸ್ವಲ್ಪ ಅಗೇನ್ ಸ್ವಲ್ಪ ಬ್ರೇಕ್ ಆದ್ವಿ. ಅಂದರೆ ಪಾಪು ಒಂದು ಚೂರು ದೊಡ್ಡೋಳಾದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಒಂದಿನ ನಾನು ಕೃಷ್ಣ ಎದು ಕೂತ್ಕೊಂಡ್ವಿ. ಆವಾಗ ಇದು ಯಾಕೋ ವರ್ಕೇ ಆಗ್ತಾ ಇಲ್ಲ, ಕ್ಯಾನ್ ಯು ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ, ಔಟ್ ಆಫ್ ದ ಅಂದರೆ ಏನೋ ಒಂದು ಔಟ್ ಆಫ್ ದ ಕಾಂಟೆಕ್ಸ್ಟ್ ಅಂತ ಏನಾದ್ರು ಬೇರೆ ಥಿಂಕ್ ಮಾಡೋಣ ಅಂತ ನಾನು ಅಂದೆ. ಆ್ಯಕ್ಚುಲಿ ಎಲ್ಲರಿಗೂ ಅದು ಮಾಡ್ಬೋದಾ ಮಾಡೋಣ ಅಂತ ಅನಿಸಿ 2025 ಅದು 2025 ಏಪ್ರಿಲ್ ಮೇಲಿ ಇಲ್ಲ ಮೇಯಿಂದ ಸಿನಿಮಾ ರೆಡಿಯಾಗಿ ರಿಲೀಸಿಗೆ ಬಂದ್ಬಿಟ್ಟಿದ್ದೀವಿ. 5 ಸ್ಟಾರ್ಟ್ ಮಾಡಿದ್ದು ಮೇ ಅಲ್ಲಿ. ಮೇ ಎಂಡ್ ಆಲ್ಮೋಸ್ಟ್ ಜೂನಲ್ಲಿ ಸ್ಟಾರ್ಟ್ ಮಾಡಿ. ಕೃಷ್ಣ 3 ದಿನ ಗೋವಾಗೆ ಹೋದ್ರು. ಇಲ್ಲಿ ಸ್ವಲ್ಪ ಪಾಪುದು ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ, ಅವ್ಳು ಟೈಮ್ ಕೊಡಲ್ಲ ಅಂತ 3 days ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ಬಂದ್ರು. ಡಿಸ್ಕಸ್ ಮಾಡ್ತಾ ಇದ್ವಿ. ಬಂದ್ಮೇಲೆ ಬರೆಯೋಕೆ ಕೂತ್ಕೊಂಡ್ವಿ. ಇಟ್ ಜಸ್ಟ್ ಟುಕ್ ಆಫ್ 4 ತಿಂಗಳಲ್ಲಿ ಶೂಟಿಂಗ್ ಮಾಡ್ಕೊಂಡ್ವಿ.